ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅದ್ಯಾಕೋ ಸಪ್ಕಿದ್ಯಾ? ನಿಮ್ಮ ಹುಡುಗಿನ ಮೀಟ್ ಮಾಡೋಕ್ಕಾಗಲ್ಲ ಅಂತಾನ? ಹಾಗೇನಿಲ್ಲ ಅಕ್ಕ, ಇನ್ನೇನು ಮದುವೆ ಆಗ್ತೀವಲ್ಲ, ಆಮೇಲೆ ಒಟ್ಟಿಗೆ ಇರ್ತೀವಿ. ಪರವಾಗಿಲ್ವೇ, ಭರವಸೆ ಇದೆ ಅಂತ ಆಯ್ತು. ಅಕ್ಕ ಆಕ್ಚುಲಿ ಪುಟ್ಟಕ್ಕ ಅವ್ರು ಹೇಳಿದ್ರಲ್ಲಿ ತಪ್ಪೇನಿಲ್ಲ ಮುರಳಿ. ಹುಡುಗಿ ಕಡೆಯವರು ಮದುವೆಗೆ ಒಪ್ಕೊಂಡಾದ್ಮೇಲೂ ಕಾಯೋದು ಕಷ್ಟನೇ. ನನಗೂ ಗೊತ್ತಕ್ಕ, ಆದರೆ ಇವರು ಆದರೂ ಮಾವ, ಈ ವಿಷಯನ ಹಾಗೆ ಸುಮ್ಮನೆ ಬಿಟ್ಟರು ತೊಂದರೆನೇ ಅಲ್ವಾ? ನಿಮ್ಮ ಭಾವನ ಮಾತಾಡೋಕೆ ಹೇಳಿದ್ದೀನಿ, ಇರು ನೋಡೋಣ. ಅವ್ರ ಮನೆಯವ್ರಿಗೂ ಏನಾದರೂ ಹೇಳಲೇಬೇಕಲ್ಲ ಮಾವ. ನಾವು ಮುರಳಿನೂ ಹುಡುಗಿನ ಇಷ್ಟಪಟ್ಟಿದ್ದಾನೆ, ನೀವು ಏನಾದರೂ ಒಂದು ತೀರ್ಮಾನ ಮಾಡಲೇಬೇಕಲ್ಲ. ನಿಮ್ಮ ಭಾವ ಮಾತು ಶುರು ಮಾಡಿದ್ದಾರೆ, ಬಾ. ಏನಳಿ ಅಂದರೆ ನೀವು ಅವನಿಗೆ ಸಪೋರ್ಟಾಗಿ ಮಾತಾಡ್ತಾ ಇದ್ದೀರಲ್ಲ? ಸಪೋರ್ಟ್ ಅಂತಲ್ಲ, ಮದುವೆ ವಯಸ್ಸಿನ ಹುಡುಗ ಅವನು ಹೀಗೆ ಸಪ್ಪು ಓಡಾಡ್ತಿದ್ರೆ ನೋಡೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ಪರವಾಗಿಲ್ಲ ಕಣೋ, ನಿಮ್ಮ ಭಾವ ಚೆನ್ನಾಗಿ ಸ್ಟಾರ್ಟ್ ಮಾಡಿದ್ದಾರೆ. ಭಾವ ಏನೋ ಚೆನ್ನಾಗಿ ಸ್ಟಾರ್ಟ್ ಮಾಡಿದ್ದಾರೆ. ಅಪ್ಪ ನೋಡು ಹೇಗೆ ಬೌಂಡ್ರಿ ಹೊಡಿತಾರೆ ಈಗ ಅಂತ. ಅದನ್ನು ಕೇಳೋಕ್ಕೆ ಅಸಹ್ಯ ಅನಿಸುತ್ತೆ ಅಳಿ. ಅಂದರೆ ವಯಸ್ಸಿಗೆ ಬಂದಿರೋ ಹುಡುಗ ಈ ವಿಷಯಕ್ಕೆ ಸಪ್ಪು ಓಡಾಡದ? ಛೇ, ಅಲ್ಲ, ಏನಾದ್ರು ಸಾಧಿಸ್ಬೇಕು, ದೊಡ್ಡದಾಗಿ ಏನಾದ್ರು ಮಾಡಬೇಕು, ಏನೂ ಇಲ್ಲ. ಹೋಗ್ಲಿ, ಒಳ್ಳೆ ಮನತದ ಹುಡುಗಿನಾದ್ರು ಇಷ್ಟಪಟ್ನ? ಅದು ಇಲ್ಲ. ಅದೇ ಅವ್ರನ್ನ ನೆನೆಸ್ಕೊಂಡ್ರೆ ನನಗೊಂಥರ ಆಗುತ್ತೆ ನೋಡಿ. ನಮ್ಮನ್ನು ಬಲವಂತ ಕರ್ಕೊಂಡೋಗಿ ಹೆಣ್ಣು ತೋರಿಸ್ದ, ಆಮೇಲೆ ಎಲ್ಲದಕ್ಕೂ ನಾವೇ ಜವಾಬ್ದಾರರು ನಾವು ಮಾತಾಡ್ದ. ಯೋಚನೆ ಮಾಡಿ, ಈ ವಿಷಯದಲ್ಲಿ ಹೆಣ್ಣಿನ ಕಡೆಯವರು ಒಂದು ಹೆಜ್ಜೆನಾದ್ರು ಮುಂದಿಟ್ರ ಅಲ್ವಾ? ನಾವು ಗಂಡು ಹೆತ್ತೋರು, ನಮಗೆ ಯಾಕೆ ಬೇಕು ಈ ಉಸಾಬರಿ? ಅಲ್ಲ ನೋಡಿ, ಆ ಹುಡುಗಿ ತಾಯಿ ಅಷ್ಟಿದ್ದಿದ್ರೆ ಒಂದ್ಸಲ ಬಂದು ನಮ್ಮ ಹತ್ರ ಮಾತಾಡ್ಬೋದಾಗಿತ್ತಲ್ವಾ? ಅದೆಲ್ಲ ಆಗಲ್ಲ, ಸುಮ್ಮನೆ ಬಿಟ್ಟಾಕಿ. ಇವನು ಸಿಗ್ತಾನೇನೋ ಅಂತ ಬಲೆ ಬೀಸಿದ್ದಾರೆ ಅಷ್ಟೇ. ಅವನಿಗೆ ಬೇರೆ ಹುಡುಗಿ ಹುಡ್ಕೋಣ ಬಿಡಿ. ಕೇಳಿಸ್ಕೊಂಬಿಟ್ರಾ? ಬಹುಶಃ ಆ ಪುಟ್ಟಕ್ಕನೇ ಬಂದು ನೇರವಾಗಿ ಮಾತಾಡಲಿ ಅಂತ ನಿರೀಕ್ಷೆ ಮಾಡ್ತಿದ್ದಾರೆ ಅನ್ಸುತ್ತೆ ಕಣೆ. ಮುರಳಿ, ನೀನು ಅವ್ರನ್ನ ಒಂದ್ಸಲಿ ಬಂದು ಮಾತಾಡೋಕ್ಕೆ ಹೇಳು. ಸಿಸ್ಟರ್, ನೀವು ಅಣ್ಣನೋಗಿ ನೋಡ್ಬಾರ್ದಂತೆ. ಹೌದಾ? ಡಾಕ್ಟರ್ ಹೇಳಿದ್ರಾ? ಹ್ಞೂ ಸಿಸ್ಟರ್, ಈಗ ತಾನೇ ಹೇಳಿದ್ರು. ನಾನು ಇಲ್ಲೇ ಇದ್ದೀನಲ್ಲ, ಯಾವಾಗ ಹೇಳಿದ್ರು? ಅದು ನೀವಲ್ಲಿ ಮಾತಾಡ್ತಿದ್ರಲ್ಲ, ಆವಾಗ ಹೇಳಿದ್ರು ಸಿಸ್ಟರ್. ಹೋಗಿ ಸಿಸ್ಟರ್, ಅಣ್ಣಗೆ ಕಷಾಯ ಕುಡಿಸಿ. ನೀವು ಬರಲ್ವಾ? ಅದು ಸಿಸ್ಟರ್, ವಾರ್ಡಲ್ಲಿ ಸಿಗ್ನಲ್ ಸಿಗಕ್ಕಿಲ್ಲ, ನಂಗೆ ಒಂದೆರಡು ಫೋನ್ ಮಾಡೋದೈತೆ, ನೀವು ಆಗಿ ಆಮ್ಯಾಕೆ ಬರ್ತೀನಿ. ಸರಿ. ಹಾಂ. ಮೇಲ್ ನಡ್ರವ. ಎಲ್ಲಿಗ್ಲ ಕರ್ಕೊಂಡು ಹೋಯ್ತಿದ್ಯಾ? ಮೇಲ್ಗಡೆ ಟೀ ಕ್ಯಾಂಟೀನಿಗೆ ಕರ್ಕೊಯ್ತಾ ಇದ್ದೀನಿ. ಅಪ್ಪಿ ತಪ್ಪಿ ಏನಾನ ಅವ್ವ ಅತ್ತಿಗೆ ಅಣ್ಣನ ಜೊತೆ ಇರೋದನ್ನ ನೋಡ್ಬಿಟ್ರೆ ಇದೇ ಆಸ್ಪತ್ರೆಯಲ್ಲಿ 12 ಬೆಡ್ ಬುಕ್ ಮಾಡ್ಬೇಕಾಯ್ತದೆ. ಯಾರ್ಯಾರಿಗೆ? ನಂಗೂ ನಿಂಗೂ. ನೀನು ಅವಂತ ಹೋಗು, ನಾ ಇಲ್ಲೇ ಇರ್ತೀನಿ. ಹುಷಾರ್ಕಲ್ಲ.
ಶ್ರೀ ಈಗ ಹೇಗಿದ್ದೀರಾ? ಜ್ವರ ಒಂದು ಮಟ್ಟಕ್ಕೆ ಕಡಿಮೆ ಆಗಿದೆ. ಡಾಕ್ಟರ್ ನಿಮ್ಗೆ ತುಂಬ ಟಯರ್ಡ್ನೆಸ್ ಆಗಿದೆ ಅಂತ ಹೇಳಿದ್ದಾರೆ ಶ್ರೀ. ನೀವು ಈ ಕಷಾಯ ಕುಡಿದ್ರೆ ನಿಮ್ಮ ಜ್ವರನೂ ಕಡಿಮೆ ಆಗುತ್ತೆ, ಸುಸ್ತು ಹೋಗುತ್ತೆ. ಶ್ರೀ ಶ್ರೀ ಎದ್ದೇಳಿ ಶ್ರೀ, ಕಷಾಯ ಕುಡೀರಿ. ಶ್ರೀ ಮಿಸ್ಸು, ಸ್ವಲ್ಪ ಕಷಾಯ ಕುಡೀರಿ ಶ್ರೀ. ನಿಮ್ಗೇನು ಆಗಿಲ್ಲ ಅಲ್ವರಾ? ನನಗೇನು ಆಗಿಲ್ಲ ಶ್ರೀ. ಎದ್ದೇಳಿ, ಕಷಾಯ ಕುಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಶ್ರೀ ಕಷಾಯ ಕುಡೀರಿ. ಇನ್ನು ಏನೆಲ್ಲ ಸುಳ್ಳು ಹೇಳಿದ್ದೀರಾ? ನನಗಿಂತ ಇವಳೆ ಹೆಚ್ಚಾಗೋದ್ಲಾ? ನಾನ್ ಮುಖ್ಯನಾ? ನಾನು ಮುಖ್ಯನಾ? ಪ್ರೀತಿನ? ಮಮತೆನಾ? ಬಾಯ್ ಬಿಡಿ, ಬಾಯ್ ಬಿಡು. ಶ್ರೀ ನಿಜ ಹೇಳಿ. ಕಟ್ಟಿ ನಿಜ ಹೇಳು. ಶ್ರೀ ಕೊಂಟಿ. ಶ್ರೀ ಮೇಡಮ್, ನೀವು ಅವರೆಲ್ಲಿ? ಯಾರು? ಅದೇ ಇವ್ರನ್ನ ನೋಡ್ಕೊಳ್ಳೋಕೆ ಇಬ್ರು ಇದ್ರಲ್ಲ, ಅವರೆಲ್ಲಿ? ಅವರು ಫೋನ್ ಮಾಡಕ್ ಹೋಗಿದ್ದಾರೆ, ಬರ್ತಾರೆ. ಅಯ್ಯೋ, ಇವ್ರಿಗಿನ್ನೂ ಸ್ಪಾಂಜ್ ಬಾತೆ ಮಾಡಿಸಿಲ್ಲ. ಅಯ್ಯೋ, ಈಗ ಡಾಕ್ಟರ್ ನೋಡಿದ್ರೆ ನನ್ನ ಬೈತಾರೆ. ನಾನು ಸ್ಪಾಂಜ್ ಬಾತ್ ಮಾಡಿಸ್ತೀನಿ ಅಂದಾಗ ಅವರೇ ಮಾಡಿಸ್ತೀನಿ ಅಂದರು. ಈಗ ನೋಡಿದ್ರೆ ಬಿಟ್ಟೋಗ್ಬಿಟ್ಟಿದ್ದಾರೆ. ನಾನೀಗ ಇನ್ನೊಂದು ಪೇಷಂಟ್ ಅಟೆಂಡ್ ಮಾಡೋದಿದೆ. ಇಫ್ ಯು ಡೋಂಟ್ ಮೈಂಡ್, ನೀವೇ ಸ್ಪಾಂಜ್ ಬಾತ್ ಮಾಡಿಸ್ತೀರಾ ಪ್ಲೀಸ್ ಮೇಡಮ್? ಅಲ್ಲ ನಾನಾ? ಅಯ್ಯೋ ಮೇಡಮ್, ಡಾಕ್ಟರ್ ನೋಡಿದ್ರೆ ನನ್ನ ಬೈತಾರೆ. ಪ್ಲೀಸ್ ಮೇಡಮ್, ಪ್ಲೀಸ್, ಡಾಕ್ಟರ್ ಬೈತಾರೆ, ಪ್ಲೀಸ್ ಮೇಡಮ್. ಸಿಸ್ಟರ್, ಅಲ್ಲ ಸಿಸ್ಟರ್, ನಾನು ಯಾವ ಸೀಮೆ ಡಾಕ್ಟ್ರಲ್ಲ ಇವನ? ಬರೀ ಜ್ವರಕ್ಕೆ 4-5 ಕಿತ ನೋಡ್ಬೇಕು ಅಂತ ಅವನೇ. ಅವನು ಆಡೋದು ಮಾಡ್ತಾ ಇದ್ರೆ ನನಗೆ ಭಯ ಆಯ್ತೈತೆ. ಅವ್ವ, ಅಣ್ಣ ಹಿಂಗೇನು ಆಗಲ್ಲ ಅವ್ವ. ಅದು ನನಗೂ ಗೊತ್ತು. ಅವನು ಸ್ಯಾನೆ ಗಟ್ಮುಟ್ಟು. ಅವತ್ತು ಎಲ್ಲರೂ ಸೇರ್ಕೊಂಡು ಇವನ್ನ ಗದ್ದೆ ಕರ್ಕೊಂಡು ಹೋದ್ರಲ್ಲ, ಅದೇ ತಪ್ಪಾಗಿದ್ದು. ಮೊದಲೇ ಅವನಿಗೆ ಸಮಯ ಸರಿಯಾಗಿಲ್ಲ. ಆ ಜ್ಯೋತಿಷನು ಅದನ್ನೇ ಅಲ್ವೇ ಹೇಳಿದ್ದು. ಸೊಸೆ ಬಂದ್ಮ್ಯಾಕೆ ಎಲ್ಲ ಸರಿ ಹೋಯ್ತದೆ ಅಂತ ಹೇಳಿದ್ರು. ಆ ಪುಣ್ಯಾದ್ಗಿತಿಯದೆಲ್ಲ ಅವಳೋ ಯೋನು. ಮಗಿಗೆ ಯಾಕವ ಹಂಗ್ ಹೊಡಿತಾ ಇದೆಯಾ? ಏನ್ ಮಾಡೋದು ಮೇಡಮ್, ತುಂಬಾ ತುಂಟಿ, ಹೇಳ ಮಾತೆ ಕೇಳಲ್ಲ. ಮಕ್ಳು ತುಂಟಾಟ ಮಾಡ್ದೆ ಇನ್ನೇನು ನೀವ್ ಮಾಡಕ್ಕಾಯ್ತದ? ಮಕ್ಳು ಹಂಗೆಯ, ದೇವ್ರ ಸಮಾನ ಅವರು. ಅವ್ರು ನಂಗೆಲ್ಲ ಹೊಡಿಬಾರ್ದು. ಬುದ್ಧಿಗೆ ಹೇಳಿ ಒಸಿ ನೀವೇ ಸಂಭಾಳಿಸ್ಕೊಂಡು ಹೋಗ್ಬೇಕು. ಸರಿ ಮೇಡಮ್. ವೆರಿ ಸಾರಿ, ಹೊಟ್ಟೆಗೆ ಬಲವಾದ ಏಟ್ ಬಿದ್ದಿರೋದ್ರಿಂದ ಅಬಾರ್ಷನ್ ಆಗಿದೆ. ಈಟೊದ್ಗೆ ನಮ್ಮನೆ ಆಗು ಇಂಥದೊಂದು ಮಗಿ ಇರಬೇಕಾಗಿತ್ತು.
ಆಸ್ಪತ್ರೆಗೆ ಬಂದಾಗ್ಲೆಲ್ಲ ನಂಗೆ ಕೈ ಘಟನೆನೇ ನೆನಪಾಗ್ತೈತೆ. ಅಮ್ಮ ಟೈಮ್ ಆಯ್ತು ಬಾ ಅಮ್ಮ. ಅಯ್ಯ ಇಲ್ಲ, ಯಾಕೆ ಇಷ್ಟೊಂದು ಅವಸರ ಮಾಡಿಯ ನೀನು? ನಿನ್ಗೆ ಇಷ್ಟೊಂದು ಅವಸರ ಅಂದ್ರೆ ನಾನು ಒಬ್ಬಳೇ ಬರ್ತಿದ್ನಪ್ಪ. ಸರಿ ಆಯ್ತು ಬಾ ಹೋಗೋಣ. ಅಣ್ಣ ಬಲೂನ್ ತಗೊಳ್ಳಿ, ಅಮ್ಮ ಬಲೂನ್ ತಗೊಳ್ಳಿ. ಅಯ್ಯ ಹೋಗಪ್ಪ, ಬೇಡ ಅಣ್ಣ ಮಕ್ಳಿಗೆ ತಗೊಂಡೋಗಿ ಖುಷಿ ಪಡ್ತಾರೆ. ಅಯ್ಯ ಹೋಗಪ್ಪ, ನಮ್ಮ ಮನೇಲಿ ಯಾವ ಮಕ್ಕಳು ಇಲ್ಲ, ಎತ್ಕೊಂಡೋಗು. ಯಾವ ಕಲರ್ ಬೇಕು ಪುಟ್ಟಿ? ಚಂದ್ರು, ಚಂದ್ರು ಹೋಗುಮ್ಮ ಅಂದೆ ಇಲ್ಲೇ ನಿಂತಿದ್ಯಾ? ಇಷ್ಟೊತ್ತಿಗೆ ನಮ್ಮನೆಯಾಗ ಒಂದು ಕೂಸಿರ್ತಿತ್ತು. ಸದ್ಯ ಅಂಥದ್ದೇನೂ ಆಗಲಿಲ್ಲ. ತಂಗಿ ಮದುವೆ ಮಾಡಿದೆ, ನೀ ಅಪ್ಪನಾಗ್ಬಿಡ್ತಿದ್ದೆ. ಅದೇನು ಅಂತಾರಲ್ಲ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ. ನಿನ್ ಗಂಟಿರೋ ಪೀಡೆ ಎಲ್ಲ ತೊಲಗ್ತು ಅಂತ ಖುಷಿಯಾಗಿರ್ಲ. ಅದ್ ಸರಿ, ಓಟಿನ ವಿಷಯ ಏನಾಯ್ತು? ಯಾವಾಗ ಕರೀತಾರಂತೆ? ನಾಳೆ ಅಥವಾ ನಾಡಿದ್ದು ಕರಿಬಹುದು. ಕಿಶೋರ್ ಫೋನ್ ಮಾಡ್ತೀನಿ ಅಂತ ಹೇಳಿದ್ದಾನೆ. ಅದೊಂದು ಆಗೋದ್ರೆ ಸಾಕಣಪ್ಪ, ಪೀಡೆ ತೊಲಗ. ಕಿಶೋರಿಗೆ ಫೋನ್ ಮಾಡ್ದ. ಮಾತಾಡು ಮಾತಾಡು. ಹಾಯ್ ಕಿಶೋರ್. ಬೇರೆ ಏನೂ ಆಪ್ಷನ್ ಇಲ್ಲದೆ ಇದನ್ನ ಮಾಡ್ತಿದ್ದೀನಿ ಶ್ರೀ. ಆಮೇಲೆ ಎದ್ಮೇಲೆ ನನ್ನ ಬೈಕೋಬೇಡಿ. ನಿಜ ಹೇಳಿ. ನಿಜ ಹೇಳಿ ಶ್ರೀ. ನಾನು ಕ್ಷಮಿಸ್ಬಿಡಿ ವಯಸ್ಸು. ನೀವ್ಯಾಕೆ ಕ್ಷಮೆ ಕೇಳ್ತಿದ್ದೀರಾ? ನನ್ನಿಂದ ಸುಳ್ಳು ಹೇಳ್ಬಿಟ್ಟೇನೆ. ಸುಳ್ಳ? ನಾನು ಅದೆಲ್ಲ ಮಾಡಿದ್ ನಿಮಗೋಸ್ಕರ. ನೀವು ದೂರ ಇರಿ, ಎಲ್ಲರನ್ನೂ ಹುಷಾರ ಕರ್ಕೊಂಡೋಗಿ. ನಂಗೆ ಗೊತ್ತು ನೀವದೆಲ್ಲ ಮಾಡಿದ್ ನಂಗೋಸ್ಕರ ಅಂತ. ಅವ್ವ ಬಿಸಿ ಬಿಸಿ ಕಾಫಿ ತಗೊಳ್ರವ. ಏಯ್, ಏಟ್ಕಿತ್ತಲ್ಲ ಕಾಫಿ ಕುಡಿಯೋದು? ನಂಗೆ ಬೇಕಾಗಿಲ್ಲ, ತಗೊಂಡೋಗು. ಮೊದ್ಲು ಹೋಗಿ ಆ ಡಾಕ್ಟ್ರನ್ನ ಕೇಳು, ನಮ್ಮ ಕಂಟಿ ನಮ್ಮ ಮನೆ ಕರ್ಕೊ ಹೋಗ್ಬೋದಂತ. ಅಮ್ಮರೇ ನಮಸ್ತೆ. ಏನ್ ನೀವಿಲ್ಲಿ? ಅದು ನನ್ನ ಮಗಂಗೆ ಹೊಸಿ ಹುಷಾರಿರ್ಲಿಲ್ಲ, ಅದಕ್ಕೆ ಬಂದು. ಕಂಟಿ ಅಣ್ಣಂಗ ಏನಾಯ್ತಮ್ಮವ್ರೆ? ಹೊಸಿ ಜ್ವರ ಆಟೆಯ, ನೀವು ಒಳ್ಳಿ. ಸರಿ ಅಮ್ಮ, ನಮಸ್ತೆ. ಏನಾಗ ಅವ್ವ, ನಾವಿಲ್ಲೇ ಕುಂತಿದ್ರೆ ಮಾಡ್ದವ್ರಿಗೆಲ್ಲ ಜವಾಬ್ ಕೊಡ್ಬೇಕಾಯ್ತದೆ. ಮೊದ್ಲು ಹೋಗಿ ಆ ಡಾಕ್ಟ್ರನ್ನ ಕರ್ಕೊಂಬ. ಪಾರ್ಟಿ ಆಫೀಸಿಂದ ಬೇರೆ ಫೋನ್ ಬರ್ತೈತೆ. ನಿಮಗೆ ಕೆಲಸ ಇದ್ರೆ ನೀವು ಹೋಗಿ ಬನ್ನಿ ಅವ್ವ, ನಾವು ಅಣ್ಣನ ಕರ್ಕೊಬತ್ತೀವಿ. ಮಗಂಗಿಂತ ಕೆಲಸ ಮುಖ್ಯ ಅಲ್ಲ. ಇನ್ನು ಅದಕ್ಕೆ ವಾರ್ಡ್ನಾಗೆ ಅವ್ರೆ ಅನಿಸ್ತೈತೆ. ಈ ಮುಂಗುಸಿ ನಾನು ಒಬ್ಬನೇ ಇಲ್ಬಿಟ್ಬಿಟ್ಟು ಅವನಲ್ಲಿ ಸೆಟ್ಲ್ ಆಗ್ಬಿಟ್ಟು ಅನಿಸ್ತೈತೆ. ಮತ್ತೆ ಪಾರ್ಟಿ ಆಫೀಸಿಂದ ಬಂದೈತವಪ್ಪ ಅವನು. ಇಲ್ಲ, ವಕೀಲರು. ಹಲೋ, ಹಾಂ ಹಾಂ ಹಾಂ, ಸರಿ ವಕೀಲ್ರೆ. ಹಾಂ ಬರ್ತೀವಿ.
ಇಚ್ಛೇದನಕ್ಕೆ ನಾಳೆನೆ ಕೋರ್ಟ್ಗೆ ಹೋಗ್ಬೇಕಂತೆ ಕಣವ. ಕೊನೆಗೆ ಸಣ್ಣದಾಗಾದ್ರೂ ಚಂದ್ರು ಇದನ್ನೆಲ್ಲ ತಡಿತಾನೆ ಅಂತ ಅನ್ಕೊಂಡಿದ್ದು ಸುಳ್ಳಾಗೋಯ್ತು. ಇದೆಲ್ಲದಕ್ಕೂ ಅವಳೆಯ ಕಾರಣ, ಆ ನಂಜವ. ಅಷ್ಟೇ ಯಾಕೆ, ಈಗ ನಮ್ಮ ಕಂಟಿ ಈ ಪರಿಸ್ಥಿತಿನಾಗೆ ಮಲ್ಗಿರೋದಕ್ಕೂ ಅವಳೆಯ ಕಾರಣ. ಆ ನಂಜವನ್ ಜೊತೆಯಾಗೆ ಯಾವಾಗಲೂ ಒಬ್ಳು ಹುಡುಗಿ ಇರ್ತಾಳಲ್ಲ, ಅವಳನ್ನ ಆ ರಾತ್ರಿ ಗದ್ದೆ ತವನನ್ ಮಾಡಿದೆ. ಅವಳೇ ನಮ್ಮ ಕಂಟಿ ಮ್ಯಾಕೆ ಈ ದಾಳಿ ಮಾಡ್ತಿರ್ತಾಳೆ. ಅವಳಂತೂ ನಾನು ಸುಮ್ಕೆ ಬುಡಾಕಿಲ್ಲ. ಅಯ್ಯೋ ದ್ಯಾವ್ರಿ, ಅದಕ್ಕೆ ಇವಾಗ ಅಣ್ಣನ ಜೊತೆ ಇರೋದೇನ ಅವ್ವ ನೋಡಿದ್ರೆ ಅಷ್ಟೇಯ. ಆದರೆ ಅವನ ಎದೆ ಮೇಕೆ ಅವ್ವನ ಅಚ್ಚೆ ಐತೆ. ಅವ್ವ ಮ್ಯಾನ್ ಯಾರಂತ ಗೊತ್ತಾಯ್ತಾ? ಅವ್ವ ಅಚ್ಚೆ. ನಾನು ನಿಮ್ದು ಬೇಕಂತ ಸುಳ್ಳು ಹೇಳಿಲ್ಲ ಬಸವ. ನಿಮ್ಮ ಮ್ಯಾಲಿರೋ ಅಕ್ರೆ ದೊರೆ, ದೊರೆನು ನಾನೇ. ಲೇನಾಗ, ನನ್ನಿಂದ ಇಲ್ಲಿ ಕುಂತ್ಕೊಳಕ್ ಆಗ್ತಾ ಇಲ್ಲ ಕಲ. ಹೋಗಿ ಡಾಕ್ಟ್ರನ್ನ ಬರಕ್ಕೆ ಹೇಳು. ಅದು ನೀನು ಹೋಯ್ತೋ ಇಲ್ಲ ನಾನೇ ಹೋಗ್ಲೋ? ಇಲ್ಲ ಕಣ, ನಾನೇ ಹೋಯ್ತೀನಿ. ಮೇಡಮ್ ನೀವು ಇಲ್ಲಿದ್ದೀರಾ? ಡಾಕ್ಟ್ರು ಏನಂದ್ರು? ನಾವು ನೋಡ್ಬೋದಂತೇನವ? ಡಾಕ್ಟರಾ? ಅವಾಗಲೇ ನೋಡ್ಬೋದಂದ್ರಲ್ಲ. ನಿಮ್ಮವರು ಪೇಷಂಟ್ನ ನೋಡ್ಕೋತಿದ್ದಾರೆ. ವಾ, ಮುಂಗ್ಸಿ ಅಲ್ಲೇ ಅವನೇ ಅಂತ ಅನ್ಸೈತೆ. ಅವನೇ ಇರ್ಬೇಕು, ಬನ್ನಿ ಅವ. ಯಾವುದೋ ಹುಡುಗಿ ಇದ್ರು. ಪೇಷಂಟ್ಗೆ ಕಷಾಯ ಏನೋ ಕುಡಿಸ್ತಾ ಇದ್ರು. ಏನೋ ಯಾವುದೋ ಹುಡುಗಿ ಇದ್ಲಾ? ಪೇಷಂಟ್ಗೆ ಪರಿಚಯ ಅನ್ಸುತ್ತೆ.
ನಿಮಗೆ ಗೊತ್ತಿಲ್ವಾ ಅವರೇ ಸ್ಪಾಂಜ್ ಬಾತ್ ಕೂಡ ಮಾಡಿಸ್ತಿದ್ದಾರೆ.